ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಸಕಲಕಲ ವಲ್ಲಭ ಕಾರ್ತಿಕ್ ಗೆಲುವಿನ ಟ್ರೋಫಿಗೆ ಹೀರೋ ಮುತ್ತಿಡುವುದು ಗ್ಯಾರಂಟಿ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಕಾರ್ತಿಕ್ ಮಹೇಶ್ ಗ್ರ್ಯಾಂಡ್ ಫಿನಾಲೆ ಅಂತ ತಲುಪಿದ್ದಾರೆ. 16 ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದ ಕಾರ್ತಿಕ್ ಬಿಗ್ ಬಾಸ್ ವಿನ್ನರ್ ಆಗ್ತಾರಾ? ವೀಕ್ಷಕರ ಮನ ಗೆಲ್ಲುವಲ್ಲಿ ಕಾರ್ತಿಕ್ ಸಕ್ಸಸ್ ಆಗಿದ್ದಾರಾ? ಕಾರ್ತಿಕ್ ಜರ್ನಿಯ ಪ್ಲಸ್ ಹಾಗೂ ಮೈನಸ್ ಇಲ್ಲಿದೆ ನೋಡಿ. ಮತ್ತು ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮ ಅಂತಿಮ ಹಂತದಲ್ಲಿ ಜನವರಿ 27 ಮತ್ತು 28ರಂದು ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಈ ಬಾರಿ ವಿನ್ನರ್ ಆಗೋದು ಯಾರು ಎಂಬ ಚರ್ಚೆ ವೀಕ್ಷಕರ ವಲಯದಲ್ಲಿ ಜೋರಾಗಿ ನಡೆಯುತ್ತಿದೆ. 10 ಸೀಸನ್ಗಳಲ್ಲಿ ಇದೇ ಮೊದಲ ಬಾರಿಗೆ 6 ಸ್ಪರ್ಧಿಗಳು ಗ್ರ್ಯಾಂಡ್ ಫಿನಾಲೆ ಹಂತಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. 6 ಸ್ಪರ್ಧಿಗಳ ಪೈಕಿ ಗೆಲುವಿನ ಟ್ರೋಫಿ ಯಾರಿಗೆ ಲಭಿಸಲಿದೆ ಅಂತ ಖಚಿತವಾಗೋದು ಜನವರಿ 28ರ ರಾತ್ರಿ. ಯಾಕಂದ್ರೆ ವಿನ್ನರ್ ಘೋಷಣೆಯಾಗೋದು ಆಗಲೇ. ನಲ್ಲಿ ಕಾರ್ತಿಕ್, ವಿನಯ್, ಸಂಗೀತ, ಡ್ರೋನ್ ಪ್ರತಾಪ್, ತುಕಾಲಿ ಸಂತು ಮತ್ತು ವರ್ತೂರು ಸಂತೋಷ್ ಇದ್ದಾರೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಹೀರೋ ಎಂದು ಕರೆಸಿಕೊಂಡವರು ಮತ್ತು ಗುರುತಿಸಿಕೊಂಡವರು ಕಾರ್ತಿಕ್ ಮಹೇಶ್. ಎಂಟರ್ಟೈನ್ಮೆಂಟ್ ಹಾಗೂ ಟಾಸ್ಕ್ ಎರಡರಲ್ಲೂ ಮುಂದಿದ್ದ ಕಾರ್ತಿಕ್ ಮಹೇಶ್ ಈ ಬಾರಿ ಗೆಲುವಿನ ನಗೆ ಬೀರುತ್ತಾರಾ? ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಜರ್ನಿ ಹೇಗಿತ್ತು? ಕಾರ್ತಿಕ್ ಗೆಲುವಿಗೆ ಪ್ಲಸ್ ಪಾಯಿಂಟ್ಸ್ ಹಾಗೂ ಮೈನಸ್ ಪಾಯಿಂಟ್ಸ್ ಏನು ಇಲ್ಲಿದೆ ನೋಡಿ ಮತ್ತು ಎಲ್ಲ ಮಾಹಿತಿ. ಮತ್ತು ಬಿಗ್ ಬಾಸ್ ಕನ್ನಡ 10 ಪ್ರೀಮಿಯರ್ ಸಂಚಿಕೆಯಲ್ಲಿ ಲೈವ್ ಆಡಿಯನ್ಸ್ ಕಡೆಯಿಂದ ಕಡಿಮೆ ಓಟ್ಸ್ ಪಡೆದುಕೊಂಡು ಅಸಮರ್ಥರು ಎಂಬ ಹಣೆಪಟ್ಟಿಯೊಂದಿಗೆ ಬಿಗ್ ಬಾಸ್ ಮುನ್ನುಡಿಗೆ ಕಾರ್ತಿಕ್ ಕಾಲಿಟ್ಟರು. ಕಾರ್ತಿಕ್ ಮಹೇಶ್ ಮೊದಲ ವಾರವೇ ಟಾಸ್ನಲ್ಲಿ ಉಬ್ಬೇರಿಸುವ ಪರ್ಫಾರ್ಮೆನ್ಸ್ ಕೊಟ್ಟವರು. ಕಾರ್ತಿಕ್ ಮಹೇಶ್ ಹೀಗಾಗಿ ಕಾರ್ತಿಕ್ ಫಿಸಿಕಲಿ ಸ್ಟ್ರಾಂಗ್ ಸ್ಪರ್ಧಿ ಎಂದೇ ಗುರುತಿಸಿಕೊಂಡರು ಮತ್ತು ಟಾಸ್ಕ್ಗಳಲ್ಲಿ ಕಾರ್ತಿಕ್ ಮಹೇಶ್ ಉತ್ತಮ ಪ್ರದರ್ಶನ ಕೊಟ್ಟಿದ್ದಾರೆ. ಅವಕಾಶ ಸಿಕ್ಕಾಗಲೆಲ್ಲ ಟಾಸ್ಕ್ಗಳಲ್ಲಿ ಕಾರ್ತಿಕ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಹಲವು ಬಾರಿ ವಿನಯ್ ಟೀಮ್ಗೆ ಎದುರಾಳಿಯಾಗಿ ಕಾರ್ತಿಕ್ ಆಡಿದ್ದಾರೆ. ವಿನಯ್ ಹಾಗೂ ಮೈಕಲ್ಗೆ ಕಾರ್ತಿಕ್ ಪ್ರಬಲ ಪೈಪೋಟಿ ನೀಡಿದ್ದಾರೆ. ಕಾರ್ತಿಕ್ ಸ್ಟ್ರಾಂಗ್ ಅಂತಲೇ ಕೆಲವೊಮ್ಮೆ ಕೆಲ ಟಾಸ್ಕ್ಗಳಲ್ಲಿ ಅವರು ವಂಚಿತರಾಗಿಯೂ ಇದ್ದಿದ್ದು ಇದೆ. ಮತ್ತು ಬಿಗ್ ಬಾಸ್ ಮನೆಯೊಳಗೆ ಅಡುಗೆ ಮಾಡೋದ್ರಿಂದ ಹಿಡಿದು ಇತರೆ ಕೆಲಸಗಳನ್ನು ಹಾಗೂ ಇತರರೊಂದಿಗೆ ಮಾತುಕತೆ ನಡೆಸುವ ಮೂಲಕ ಕಾರ್ತಿಕ್ ಸದಾ ಸಕ್ರಿಯವಾಗಿ ಲವಲವಿಕೆಯಿಂದ ಕಾಣಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ವಿಷಯದಲ್ಲೂ ಕಾರ್ತಿಕ್ ಮುಂದಿದ್ದಾರೆ. ಹಾಡು, ಡ್ಯಾನ್ಸ್ ಹಾಗೂ ಸ್ಕಿಟ್ಗಳ ಮೂಲಕ ಕಾರ್ತಿಕ್ ವೀಕ್ಷಕರಿಗೆ ಮನೋರಂಜನೆ ಕೊಟ್ಟಿದ್ದಾರೆ. ತುಕಾಲಿ ಸಂತು ಜೊತೆ ಸೇರಿ ಕಾಮಿಡಿ ಕಚಗುಳಿಯನ್ನು ಕೂಡ ಕೊಟ್ಟಿದ್ದಾರೆ. ಸಂಗೀತ ಜೊತೆಗೆ ಕಾರ್ತಿಕ್ ಫ್ಲರ್ಟ್ ಮಾಡಿದ್ದರು. ನಮ್ರತಾ ಜೊತೆಗೆ ತಮಾಷೆಗಾಗಿ ಫ್ಲರ್ಟ್ ಮಾಡಿದ್ದರು. ಲವರ್ ಬಾಯ್ ಆಗಲು ಹೋದ ಕಾರ್ತಿಕ್ ಪ್ಲಸ್ಗಿಂತ ಮೈನಸ್ ಆಗಿದ್ದೇ ಹೆಚ್ಚು. ವರ್ಷಗಳಿಂದಲೂ ಕಾರ್ತಿಕ್ ಮತ್ತು ವಿನಯ್, ತನಿಷಾ ಫ್ರೆಂಡ್ಸ್. ಆದರೆ ಆ ಫ್ರೆಂಡ್ಶಿಪ್ ಕಾರ್ತಿಕ್ ಆಟದಲ್ಲಿ ಮಿಕ್ಸ್ ಮಾಡಲಿಲ್ಲ. ವಿನಯ್ ಜೊತೆಗೆ ಎದುರಾಳಿಯಾಗಿಯೂ ಕಾರ್ತಿಕ್ ಆಡಿದ್ದಾರೆ. ಸಮಯ ಸಿಕ್ಕಾಗ ತಮ್ಮ ವಿನಯ್ ಮತ್ತು ಗೆಳೆತನದ ಬಗ್ಗೆ ಕಾರ್ತಿಕ್ ಮನಬಿಚ್ಚಿ ಮಾತನಾಡಿದ್ದಾರೆ. ತನಿಷಾ ಹಾಗೂ ಸಂಗೀತ ಜೊತೆಗಿನ ಸ್ನೇಹವನ್ನು ಆಟದಲ್ಲಿ ಕೂಡ ಕಾರ್ತಿಕ್ ಬೆಳೆಸಲಿಲ್ಲ. ಕೆಲವು ಬಾರಿ ಗೇಮ್ ಮೇಲೆ ಮಾತ್ರ ಫೋಕಸ್ ಮಾಡಿದ ಕಾರ್ತಿಕ್ ಸ್ನೇಹವನ್ನು ಮರೆತರು. ಇದೇ ಅವರಿಗೆ ಮೈನಸ್ ಕೂಡ ಆಯಿತು. ಕಾರ್ತಿಕ್ ನಾಮಿನೇಷನ್ ಇಂದಾಗಿ ತನಿಷಾ ಎಲಿಮಿನೇಟ್ ಆದರು. ಫ್ರೆಂಡ್ ಆಗಿ ತಮ್ಮನ್ನ ಸೇವ್ ಮಾಡಲಿಲ್ಲ ಎಂದು ಲೂಡೋ ಟಾಸ್ಕ್ ವೇಳೆ ಸಂಗೀತ ಸಿಟ್ಟಾಗಿದ್ದರು. ಕಾರ್ತಿಕ್ನ ಸಂಗೀತ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬಂದವು. ಫ್ರೆಂಡ್ಶಿಪ್ ಹೆಸರಿನಲ್ಲಿ ಫೇವರಿಸಂ ಮಾಡಬಾರದು ಎಂದು ಕೆಲವು ಗಟ್ಟಿ ನಿರ್ಧಾರಗಳನ್ನು ಕಾರ್ತಿಕ್ ತೆಗೆದುಕೊಂಡಿದ್ದಾರೆ. ಹೆಚ್ಚು ಟ್ರಿಗರ್ ಆಗುತ್ತಿದ್ದಾಗ ಕಾರ್ತಿಕ್ ತಾಳ್ಮೆಯಿಂದ ವರ್ತಿಸಿದ್ದು ಇದೆ. ಜೋರಾಗಿ ಕೂಗಾಡಿದ್ದು ಇದೆ. ಸಿಟ್ಟು ಬಂದಾಗ ಮೈಮ್ ಮಾಡಿ, ಮಿಮಿಕ್ ಮಾಡಿ, ಸನ್ನೆ ಮಾಡಿ ಇತರರನ್ನು ಕೆರಳಿಸಿದ್ದು ಇದೆ. ತಮ್ಮ ಶ್ರಮಕ್ಕೆ ಕಾರ್ತಿಕ್ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಪಡೆದಿದ್ದಾರೆ. ತಾಳ್ಮೆಗಾಗಿ ಕಿಚ್ಚನ್ ಚಪ್ಪಾಳೆ ಪಡೆದಿದ್ದಾರೆ. ತಾಳ್ಮೆ ಕಳೆದುಕೊಂಡ ಕಾರಣಕ್ಕೆ ಕಳಪೆಯನ್ನು ಪಡೆದಿದ್ದಾರೆ. ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಮತ್ತು ಸಂಗೀತ ಮಾನಸಿಕವಾಗಿ ಕುಗ್ಗಿದಾಗ ಕಾರ್ತಿಕ್ ಬೆಂಬಲವಾಗಿ ನಿಂತಿದ್ದರು, ಧೈರ್ಯ ತುಂಬಿದ್ದರು. ಸಂಗೀತ ಜೊತೆಗೆ ಮನಸ್ತಾಪ ಆದಾಗ ಪರಿಹಾರ ಮಾಡಿಕೊಳ್ಳಲು ಕಾರ್ತಿಕ್ ಹೆಜ್ಜೆ ಇಟ್ಟಿದ್ದರು. ಈಗಲೂ ದ್ವೇಷವನ್ನು ಸಾಧಿಸದೆ ಸಂಗೀತ ಜೊತೆಗಿನ ಎಲ್ಲ ಮನಸ್ತಾಪ, ಭಿನ್ನಾಭಿಪ್ರಾಯಗಳನ್ನು ಮರೆಯಲು ಕಾರ್ತಿಕ್ ಸಿದ್ಧವಿದ್ದಾರೆ. ವಿನಯ್ ಜೊತೆಗೆ ಜಗಳ, ಕಿತ್ತಾಟ ನಡೆದರೂ ಅದನ್ನಿಟ್ಟುಕೊಂಡು ಕಾರ್ತಿಕ್ ದ್ವೇಷ ಸಾಧಿಸಲಿಲ್ಲ. ಎಲಿಮಿನೇಟ್ ಆದ ತನಿಷಾಗೂ ಕಾರ್ತಿಕ್ ಕ್ಷಮೆ ಕೇಳಿದ್ದಾರೆ. ಬಿಗ್ ಬಾಸ್ ವೇದಿಕೆಯನ್ನು ಕಾರ್ತಿಕ್ ಉತ್ತಮವಾಗಿ ಉಪಯೋಗಿಸಿಕೊಂಡಿದ್ದಾರೆ. ತಮ್ಮ ಅಭಿಮಾನಿ ಬಳಗವನ್ನು ಹೆಚ್ಚಿಸಿಕೊಂಡಿದ್ದಾರೆ. ತಮ್ಮ ಜರ್ನಿಯಲ್ಲಿ ಕಾರ್ತಿಕ್ ಕೆಲ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಸರಿಯಾದ ನಿರ್ಧಾರಗಳನ್ನು ಮಾಡಿದ್ದಾರೆ. ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡಿದ್ದಾರೆ. ತಿದ್ದುಕೊಂಡು ಮುಂದೆ ಹೋಗುವ ಮನಸ್ಸು ಅವರಿಗೆ ಇದೆ. ಇಂತಿಪ್ಪ ಕಾರ್ತಿಕ್ ವೀಕ್ಷಕರ ಮನಸ್ಸು ಗೆದ್ದಿದ್ದಾರೆ. ಟ್ರೆಂಡ್ನಲ್ಲಿ ಕಾರ್ತಿಕ್ ಸಹ ಮುಂದಿದ್ದಾರೆ. ಅಭಿಮಾನಿಗಳ ಕೃಪೆಯಿಂದ ಈ ಬಾರಿ ಹೀರೋ ಆಗೋದು ಕಾರ್ತಿಕ್ ಗೆದ್ದರೂ ಗೆಲ್ಲಬಹುದಾಗಿದೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.